ನಮಸ್ಕಾರ ನನ್ನ ಕೃಷಿ ಮಿತ್ರರೇ, ನನ್ನ ಹೆಸರು ಮಂಜುನಾಥ್ ಕಂಬ್ಳೋಳಿ, IPL ಬಯಾಲಜಿಕಲ್ಸ್ ಫೀಲ್ಡ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ಕೋಲಾರ ಡಿಸ್ಟಿಕ್ ಶ್ರೀನಿವಾಸಪುರ ತಾಲೂಕು ಗೌನ್ಪಲ್ಲಿ ಅನ್ನೋ ಒಂದು ವಿಲೇಜಲ್ಲಿ ಬಂದಿದ್ವಿ. ನೀವು ಇಲ್ಲಿ ನೋಡ್ಬೋದು, ಟೊಮೆಟೊ ಬೆಳೆಯಲ್ಲಿ ಫಿಸೇರಿಯಂ ಸೊರಗು ರೋಗದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಫಿಸೇರಿಯಂ ಸೊರಗು ರೋಗ ಅನ್ನೋದು ಈ ಒಂದು ರೋಗ ಫಿಸೇರಿಯಂ ಆಕ್ಸಿಸ್ಪೋರಮ್ ಅನ್ನೋ ಒಂದು ರೋಗಕಾರಕದಿಂದ ಏನಾಗುತ್ತೆ ಅಂದ್ರೆ ಈ ರೋಗ ಬರುತ್ತದೆ. ಸೊ ಈ ರೋಗದ ಲಕ್ಷಣಗಳು ಮೇನ್ ಏನಪ್ಪಾ ಅಂತಂದ್ರೆ, ಗಿಡದ ಹಳೆಯ ಎಲೆಗಳಲ್ಲಿ ಮೊದಲಿಗೆ ಈ ರೋಗದ ಲಕ್ಷಣಗಳು ಕಾಣಿಸಿಕೊಂಡು ಎಲೆಗಳು ಸಂಪೂರ್ಣವಾಗಿ ಹಳದಿಯಾಗಿ ಇದರ ಜೊತೆಗೆ ಸೊರಗುವುದರ ಜೊತೆಗೆ ಗಿಡಗಳು ಸ್ಟಂಟೆಡ್ ಗ್ರೋತ್ ಅಂದ್ರೆ ಕುಬ್ಜ ಆಗುವುದನ್ನು ನಾವಿಲ್ಲಿ ನೋಡ್ಬೋದು. ಅಂದ್ರೆ ಇದು ಈ ರೋಗದ ಲಕ್ಷಣ ಗಿಡದ ಒಂದು ಬ್ರಾಂಚಲ್ಲಿ ಸಂಪೂರ್ಣವಾಗಿ ಒಂದು ಬ್ರಾಂಚಲ್ಲಿ ಏನಾಗುತ್ತೆ ರೋಗ ಲಕ್ಷಣವನ್ನು ತೋರಿಸುತ್ತೆ. ಈ ರೋಗ ಏನಪ್ಪಾ ಅಂತಂದ್ರೆ ಸಾಯಿಲ್ ಬಾರ್ನ್ ಡಿಸೀಸ್ ಅನ್ನ ಆಗಿರೋದ್ರಿಂದ ಇದು ಮುಖ್ಯವಾಗಿ ಮಣ್ಣಿನಿಂದ ಹರಡುವಂತ ಒಂದು ರೋಗವಾಗಿದೆ. ಸೊ ಈ ರೋಗವನ್ನು ನಾವು ಯಾವ ರೀತಿ ನಾವು ತಡೆಗಟ್ಟಬಹುದು ಅಂತಂದ್ರೆ, ಸೊ ನಾವು IPL ಬಯಾಲಜಿಕಲ್ಸ್ನ ಬಯೋಹಾರ್ಜ್, ಬ್ಯಾಕ್ಟಿವೈಪ್ ಮತ್ತು ಮಿಲ್ಡೋನ್ ಬ್ಯಾಸಿಲಸ್ ಸಬ್ಟಿಲಿಸ್ 5 ml ಪ್ರತಿ ಲೀಟರ್ ನೀರಿಗೆ 15 ದಿನಗಳ ಅಂತರದಲ್ಲಿ ಡ್ರೆಂಚ್ ಮಾಡುವ ಮುಖಾಂತರ ಈ ರೋಗವನ್ನು ನಾವು ಸಂಪೂರ್ಣವಾಗಿ ತಡೆಗಟ್ಟಬಹುದು. ನಮಸ್ತೆ.